ಕಾರ್ಯ. ನಿಮಗೆ ಗೊತ್ತಿರೋ ಹಾಗೆ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಆರಂಭವಾಗಿದೆ. ಬರುವ ಶ್ರಾವಣ ಮಾಸದಲ್ಲಿ ನಾವು ಮಾಡುವಂತಹ ಹಬ್ಬಗಳು, ಅದರ ವೈಭವಗಳು ಮತ್ತು ವ್ರತಗಳು ನಮಗೆ ಹೇಗೆ ಶುಭ ಮತ್ತು ಆನಂದ ತರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೂತಮಾಶ್ರಿಯನ್ನು ಪುರಾಣಿಕ ಶಿಖಾಮಣಿ ಎಂದು ಕರೆಯುವರು. ಇವರನ್ನು ಸತ್ಯಲೋಕದ ಋಷಿ ಮುನಿಯರು ಅನುಗ್ರಹವಾಗಿ ಒಂದು ಉತ್ತಮವಾದ ರಥವನ್ನು ತಿಳಿಸಲು ಕೇಳಿದರು. ಸಂತೋಷಗೊಂಡ ಸೂತ ಮುನಿಯರು ರಥವೊಂದನ್ನು ತಿಳಿಸಲು ಮುಂದಾದರು. ಈ ರಥವು ಸಾಕ್ಷಾತ್ ಪಾರ್ವತೀ ದೇವಿಗೆ ಮಹಾದೇವನೇ ಹೇಳಿದಾಗಿ ಮಹಾಮುನಿಯವರು ತಿಳಿಸುತ್ತಾರೆ. ರಥದ ಫಲ ಮತ್ತು ಅನುಗ್ರಹಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಂದುವರಿಸೋಣ. ಈ ರಥವು ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಮಾಡಬಹುದು. ಇದನ್ನು ಆ ಪರಮೇಶ್ವರನೇ ಹೇಳಿದ್ದಾನೆ. ಈ ರಥವನ್ನು ಶ್ರದ್ಧೆಯಿಂದ ಮಾಡಿದಾಗಲಿ ಸರ್ವ ಸಂಪತ್ತು, ಪುತ್ರ ಪೌತ್ರದಾಯಕ, ಸನ್ಮಂಗಳ ಸಂತಾನಕರವಾದ ವರಮಹಾಲಕ್ಷ್ಮಿ ರಥದ ಫಲವು ಖಂಡಿತ ಫಲಿಸುತ್ತದೆ. ಈ ರಥವು ಭಕ್ತಿಯಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನ ಮಾಡಬೇಕು. ಈ ರಥದ ನಿಯಮ ಹಾಗೂ ಅಧಿದೇವತೆಯ ಬಗ್ಗೆ ತಿಳಿಸುತ್ತಾ ಪರಶಿವನು ಜಗನ್ಮಾತೆಗೆ ಒಂದು ಕಥೆಯನ್ನು ಹೇಳಿದನು. ಪೂರ್ವ ಕಾಲದಲ್ಲಿ ಮಹಾವೈಭವ ಮುಕ್ತವಾದ ವಿದರ್ಭ ದೇಶಕ್ಕೆ ರಾಜಧಾನಿಯಾದ ಕುಂಡಿನಾ ನಗರದಲ್ಲಿ ಚಾರುಮತಿ ಎಂಬ ಶ್ರೀ ಇದ್ದಳು. ಚಾರುಮತಿ ಮತ್ತು ತನ್ನ ಪತಿ ದರಿದ್ರವುಳ್ಳ ಜೀವನವನ್ನು ಸಾಗಿಸುತ್ತಿದ್ದರು. ಚಾರುಮತಿಯ ಸದಾಚಾರ ಸಂಪನ್ನತೆಗೆ ಮೆಚ್ಚಿ ಸ್ವಯಂ ಮಹಾಲಕ್ಷ್ಮಿ ತಾಯಿ ಚಾರುಮತಿಯ ಕನಸಿನಲ್ಲಿ ಬಂದು ತನ್ನ ಗುಣಶೀಲವನ್ನು ಮೆಚ್ಚುತ್ತಾ ಹಾಗೂ ಪೂರ್ವ ಪುಣ್ಯಾನುಸಾರವಾಗಿ ಅನುಗ್ರಹ ಮಾಡುತ್ತಾ ಹೀಗೆ ಹೇಳಿದರು. ಈಗ ನಾನು ಹೇಳಿದ ವಿಷಯವನ್ನು ಗ್ರಹಿಸಿಕೊಂಡು ನೀನು ಮಾಡಿದರೆ ಅದರಿಂದ ನಿನಗೆ ಮಹಾ ಪ್ರಯೋಜನ ಉಂಟಾಗುವುದು. ನಿನ್ನ ದರಿದ್ರವು ನಾಶವಾಗಿ ನಿನಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುವುದು. ಆದ ಕಾರಣ ಶ್ರಾವಣ ಮಾಸದಲ್ಲಿ ಬರುವ 2ನೇ ಶುಕ್ರವಾರದ ದಿನ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧಿವತ್ತಾಗಿ ನನ್ನ ಪೂಜೆಯನ್ನು ಮಾಡಿದರೆ ನಾನು ಅವರಿಗೆ ಸಕಲ ಭೋಗ ಭಾಗ್ಯಗಳನ್ನು ಕೊಡುವೆನು. ಇಹಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರೇ ಧನ್ಯರು, ಅವರೇ ಶೂರರು, ಅವರೇ ಪುಣ್ಯಶಾಲಿಗಳು, ಅವರೇ ಮಹಾತ್ಮರು, ಅವರೇ ಸಾಹಸಿಗಳು, ಅವರೇ ಪಂಡಿತರು, ಅಂತವರೇ ನಾಮಾರ್ಚನೆಗೆ ಅರ್ಹರು. ಆದ ಕಾರಣ ನೀನು ಈ ರಥವನ್ನು ಮಾಡಿ ಧನ್ಯಳಾಗು ಎಂದು ನಿದ್ರೆಯಲ್ಲಿ ಉಪದೇಶಿಸಿ ಮಹಾಲಕ್ಷ್ಮಿಯು ಕಣ್ಮರೆಯಾದಳು. ಆಗ ಚಾರುಮತಿಯು ಭ್ರಾಂತಳಾಗಿ ನಿದ್ರೆಯಿಂದೆದ್ದು ನಡೆದ ಸಂಗತಿಗಳನ್ನೆಲ್ಲ ತನ್ನವರಿಗೆ ಹೇಳಿ ಸಂತೋಷಗೊಂಡಳು. ಕೆಲವು ದಿವಸಗಳ ನಂತರ ಶ್ರಾವಣ ಮಾಸದ 2ನೇ ಶುಕ್ರವಾರ ಬಂದಿತು. ಆ ದಿನ ಭಕ್ತಿವಂತರಾಗಿ ಶ್ರದ್ಧೆಯಿಂದ ಬಹುಜನ ಭಕ್ತರು ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ಕೋರಿಕೆಗಳನ್ನು ಕೈಗೂಡಿಸಿಕೊಂಡು ಸುಖದಿಂದ ಬಾಳುತ್ತಿದ್ದರು. ಮುಂದಿನ ಭಾಗದಲ್ಲಿ ಈ ರಥದ ನಿಯಮವನ್ನು ಮಹಾಲಕ್ಷ್ಮಿ ಹೇಳಿದಂತೆ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಕಥೆಯ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.